ಹಿರ್ಸುಟಿಸಮ್ ಅಥವಾ ಅನ್ವಾಂಟೆಡ್ ಫೇಶಿಯಲ್ ಹೇರ್, ಬೇಡದೇ ಇರುವ ಕೂದಲು ಮುಖದ ಮೇಲೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ? ಎವ್ರಿಬಡಿ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ಇಟ್. ಲೇಸರ್ ಹೇರ್ ರಿಡಕ್ಷನ್ ಇದಕ್ಕೆ ಖಂಡಿತವಾಗ್ಲೂ ಒಂದು ಒಳ್ಳೆ ಪರಿಹಾರ. ಆದರೆ ಯಾರೆಲ್ಲ ಮಾಡಿಸ್ಬೋದು? ಯಾರು ಬೇಕಾದರೂ ಮಾಡಿಸ್ಬೋದು. ಆದರೆ ನಿಮ್ಮ ಹಾರ್ಮೋನ್ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಪೀರಿಯಡ್ಸ್ ವ್ಯತ್ಯಾಸ ಆಗೋದು ಒಂದೇ ಅರ್ಥ ಅಲ್ಲ. ಕಂಜನೈಟಲ್ ಹೈಪರ್ ಅಡ್ರಿನಲ್ ಕಾರ್ಟಿಸಿಸಮ್ ಅಂತ ಇರುತ್ತೆ. ಕಾರ್ಟಿಸಾಲ್ ಲೆವೆಲ್ ಹೈ ಇರ್ಬೋದು, ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಹೈ ಇರ್ಬೋದು. ಸೊ ಬೇರೆ ಯಾವುದೇ ಕಾರಣಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಸೊ ಇದನ್ನು ನಿಮ್ಮ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಂಡು ಅದರ ನಂತರ ನೀವು ಲೇಸರ್ ಹೇರ್ ರಿಡಕ್ಷನ್ ಮಾಡಿಸ್ಕೊಳ್ಳಿ. ಸೊ ಲೇಸರ್ ಹೇರ್ ರಿಡಕ್ಷನ್ ಮಾಡಿಸ್ಕೊಳ್ಳೋವಾಗ ಕೆಲವು ವಿಷಯಗಳನ್ನು ನೀವು ನೆನ್ಪಿಟ್ಕೋಬೇಕು. ಫೇಶಿಯಲ್ ಹೇರ್ ಅನ್ನೋದು ಹಾರ್ಮೋನ್ ಡಿಪೆಂಡೆಂಟ್ ಇರುತ್ತೆ. ಹಾಗಾಗಿ ನಿಮ್ಮ ಸ್ಕಿನ್ ಟೈಪು, ನಿಮ್ಮ ಹೇರ್ ಥಿಕ್ನೆಸ್ಸು ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಇದನ್ನು ಒಂದು ಕ್ವಾಲಿಫೈಡ್ ಡರ್ಮಟೊಲಜಿಸ್ಟ್ ಅದನ್ನು ನೋಡಿ ಅದರದ್ದು ಎನರ್ಜಿ ಎಷ್ಟು ಬೇಕಾಗುತ್ತೆ, ಯಾವ ಸೆಟ್ಟಿಂಗಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿ ಮಾಡಿಸ್ಕೊಂಡಾಗ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಸೊ ಲೇಸರ್ ಹೇರ್ ರಿಡಕ್ಷನ್ ಇತ್ತೀಚೆಗೆ ನಿಮಗೆ ಎಲ್ಲ ಕಡೆ ಸಿಗ್ತಾ ಇದೆ, ಸಲೂನ್ಸಲ್ಲಿ ಸಿಗ್ತಾ ಇದೆ, ಮನೆಗೆ ಬಂದು ಮಾಡ್ತಾರೆ. ವೈ ನಾಟ್ ಅಂತ. ಬಾಡಿ ಹೇರಿಗೆ ತಕ್ಕ ಮಟ್ಟಿಗೆ ಕೆಲಸ ಮಾಡ್ಬೋದು ಲೋ ಲೆವೆಲ್ ಲೇಸರ್ಸು. ಬಟ್ ಫೇಶಿಯಲ್ ಹೇರ್ ಅಂತ ಬಂದಾಗ ಒಂದು ಡೇಂಜರ್ ಇರುತ್ತೆ, ಅದು ಪ್ಯಾರಾಡಾಕ್ಸಿಕಲ್ ಹೇರ್ ಗ್ರೋತು. ಅಂದರೆ ಲೋ ಲೆವೆಲಲ್ಲಿ ಲೇಸರ್ ಕೊಟ್ಟಾಗ ಅದು ಹೇರ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಲೇಸರ್ ಹೇರ್ ರಿಡಕ್ಷನ್ ಆಗೋದ್ರ ಬದಲು ಲೇಸರಿಂದಾಗಿ ಕೂದಲು ಇನ್ನೂ ಜಾಸ್ತಿ ಬೆಳೀತು ಅನ್ನೋವಂಥ ಸೈಡ್ ಎಫೆಕ್ಟು. ಸೊ ಇದು ಒಂದು ಸೈಡ್ ಎಫೆಕ್ಟು. ಇನ್ನೂ ಹಲವಾರು ಸೈಡ್ ಎಫೆಕ್ಟ್ಸ್ ಇರ್ತವೆ. ಅಂದರೆ ಅನ್ಹೈಜಿನಿಕ್ ಕಂಡೀಷನ್ಸಲ್ಲಿ ಮಾಡಿದಾಗ ಫಾಲಿಕ್ಯುಲೈಟಿಸ್ ಆಗ್ಬೋದು, ಸೂಡೋ ಫಾಲಿಕ್ಯುಲೈಟಿಸ್ ಅಂತ ಹೇಳ್ತೀವಿ, ಅದಾಗ್ಬೋದು. ಹರ್ಪಿಸ್ ಇನ್ಫೆಕ್ಷನ್ ಆಗ್ಬೋದು, ವಾರ್ಟ್ ಆಗ್ಬೋದು, ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಇಂತಹ ರಿಸ್ಕ್ಗಳು ಇದ್ದೇ ಇರ್ತವೆ. ಸೊ ಒಂದು ಮೆಡಿಕಲ್ ಪ್ರೊಸೀಜರ್ನ ನೀವು ಸಲೂನ್ಸಲ್ಲಿ ಮಾಡೋದಕ್ಕೂ ಅಥವಾ ಮನೆಯಲ್ಲಿ ಮಾಡೋದಕ್ಕೂ ಅಥವಾ ಒಂದು ಸ್ಕಿನ್ ಕ್ಲಿನಿಕಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಹೈಜಿನಿಕ್ಕಾಗಿ ಮಾಡಿಸ್ಕೋಬೇಕು ಹಾಗೂ ಬೆಸ್ಟ್ ಎನರ್ಜಿ ಆ್ಯಂಡ್ ಬೆಸ್ಟ್ ಮಷೀನಲ್ಲಿ ಮಾಡಿಸ್ಕೋಬೇಕು ಇದನ್ನು. ಸೊ ಫೇಶಿಯಲ್ ಹೇರ್ ಅಂತ ಬಂದಾಗ ತುಂಬ ಕೇರ್ಫುಲ್ಲಾಗಿ ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿ, ಇಟ್ಸ್ ಅ ಸೈನ್, ಅಂದರೆ ಮೆಡಿಕಲ್ ಡಿಸೀಸ್ದು ಒಂದು ಇಂಡಿಕೇಷನ್ನು. ಸೊ ಏನಿದೆ ಪ್ರಾಬ್ಲಮ್ಮು ಅನ್ನೋದನ್ನು ಚೆಕ್ ಮಾಡಿ, ನನಗಿದು ಜೆನೆಟಿಕ್ಕು, ನನ್ನ ಫ್ಯಾಮಿಲಿಲಿದೆ, ಅಮ್ಮಂಗಿದೆ, ಸಿಸ್ಟರ್ಸಿಗಿದೆ, ಅದರಿಂದ ಬಂದಿರಬೇಕು ಅಂದರೆ ಎಷ್ಟೊಂದು ಸತಿ ನಾವು ಅಂಡರ್ಲೈಯಿಂಗ್ ರೀಸನ್ನ ಮಿಸ್ ಮಾಡಿಬಿಡ್ತೀವಿ. ಸೊ ಹಂಗೆ ಮಿಸ್ ಮಾಡೋದ್ರಿಂದ ಅರ್ಲಿ ಸ್ಟೇಜಲ್ಲಿ ನಾವು ಐಡೆಂಟಿಫೈ ಮಾಡಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು ಏನು ಕಾರಣ ಇದೆ ಅದನ್ನು ಐಡೆಂಟಿಫೈ ಮಾಡಿ, ಅದಕ್ಕೇನಾದರೂ ಹಾರ್ಮೋನಲ್ ಟ್ರೀಟ್ಮೆಂಟ್ ಬೇಕಿದ್ದರೆ ಅದನ್ನು ತಗೊಳ್ಳಿ. ಸೊ ಅದ್ರ ನಂತರ ನೀವು ಲೇಸರ್ ಹೇರ್ ರಿಡಕ್ಷನ್ ಮಾಡೋದ್ರಿಂದ ಅಥವಾ ಅದ್ರ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಅದ್ರ ಬದಲು ಡೈರೆಕ್ಟಾಗಿ ನೀವೇ ಲೇಸರ್ ಹೇರ್ ರಿಡಕ್ಷನ್ನ ಬುಕ್ ಮಾಡಿಕೊಂಡು ಲೇಸರ್ ಹೇರ್ ರಿಡಕ್ಷನ್ ಪಾರ್ಲರಲ್ಲಿ ಮಾಡಿಕೊಂಡ್ರೆ ನಿಮ್ಮ ಪ್ರಾಬ್ಲಮ್ದು ಸಿಂಪ್ಟಮ್ಮು ಹೊಟ್ಟೋಗುತ್ತೆ. ಅಂದರೆ ಒಂದು ನಿಮ್ಮ ಏನು ನಿಮ್ಮ ಕಾರಣ ಇದೆ ಅದನ್ನು ಐಡೆಂಟಿಫೈ ಮಾಡ್ಕೊಳ್ದೇ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇರ್ತೀರ. ಜೊತೆಗೆ ಸೈಡ್ ಎಫೆಕ್ಟ್ಗಳಾಗುವಂತಹ ಚಾನ್ಸ್ಗಳು ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಲೇಸರ್ ಹೇರ್ ರಿಡಕ್ಷನ್ ಮಾಡಿಸೋಕೆ ಮುಂಚೆ ನಿಮ್ಮ ಚರ್ಮ ವೈದ್ಯರನ್ನು ಮೀಟ್ ಮಾಡೋದನ್ನು ಮರಿಬೇಡಿ.